ಆನೆಗೆ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಕಾರಣಕ್ಕೆ ಅನ್ನೋದು ಕೂಡ ಇದಾಗಿದೆ. ನನಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದ್ಮೇಲೆ ಕೇರಳದಲ್ಲಿ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ಅವರು ಹೇಳಿದ್ದು ಒಂದೇ ಕಾರಣಕ್ಕೆ ಅನ್ನೋದು ಕೂಡ ಇದಾಗಿದೆ. ನನಗಿನ್ನ ಮಾಹಿತಿ ಇಲ್ಲ, ಮಾಹಿತಿ ಬಂದ್ಮೇಲೆ ಕೇರಳದಲ್ಲಿ ಆನೆ ಕೊಂದಿದ್ದಕ್ಕೆ ಕರ್ನಾಟಕದಿಂದ ಪರಿಹಾರ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ದುಡ್ಡು ರಾಹುಲ್ ಗಾಂಧಿ ಅವರು ಹೇಳಿದ್ದು ಸೊ ಇದು ಡಿ ಕೆ ಶಿವಕುಮಾರ್ ಅವರು ಸೇಫ್ ಆನ್ಸರ್. ನನಗಿದ್ರೇನು ಗೊತ್ತಿಲ್ಲ, ನಾನು ಇದನ್ನು ತಿಳ್ಕೊಂಡು ಹೇಳ್ತೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಟ್ ನಾನು ಅದೇ ವಿಚಾರವನ್ನು ಹೇಳ್ತಾ ಇದ್ದಿದ್ದು, ವಿರೋಧಿಗಳು ಸಹಜವಾಗಿ ಅದು ಬಿಜೆಪಿ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಅವರು ನೀವು ರಾಜ್ಯನ ATM ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ನುವಂತ ಹೇಳ್ತಾರಲ್ಲ. ಗೊತ್ತಿಲ್ಲ ಅನ್ಅಫಿಷಿಯಲ್ ಆಗಿ ಅದು ಎಷ್ಟೆಷ್ಟು ದುಡ್ಡು ಹೋಗುತ್ತೋ ಏನೋ ಎತ್ತ ಅಂತ ಹೇಳ್ಕೊಂಡು, ಅಫಿಷಿಯಲ್ ಆಗಿ ಹಿಂಗೆ ಪಕ್ಕದ ರಾಜ್ಯಕ್ಕೆ ಅವ್ರ ಹೈಕಮಾಂಡ್ ಹೇಳಿದ್ರು ಅಂತ ಹೇಳ್ಕೊಂಡು ಮತ್ತೊಂದು ಅಂದ್ಕೊಂಡು 15 ಲಕ್ಷ ಈ ರೀತಿಯಾಗೆಲ್ಲ ಕೊಡ್ತಾ ಇದ್ದಾರಲ್ಲ. ಇದು ಯಾವ ರೀತಿಯ ಅಂತ ಆಡಳಿತ ಅನ್ನುವಂಥ ಸಹಜವಾದ ಪ್ರಶ್ನೆ ಉದ್ಭವ ಆಗುತ್ತೆ. ಆಮೇಲೆ ಕೇರಳದವರಿಗೆ ನಮಗೆ ಅವ್ರ ವಿಚಾರವಾಗಿ ದ್ವೇಷ ಅಲ್ಲ, ಅಥವಾ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಹೌದು ಬಹಳ ಬೇಸರ ಆಗುತ್ತೆ, ಇಂಥದ್ದೊಂದು ಅಟ್ಯಾಕ್ ಅದು ಹೇಗೆ ಆಗ್ಬಿಟ್ಟಿದ್ಯಪ್ಪ ಅಂತ ಹೇಳ್ಕೊಂಡು. ಬಟ್ ರಾಜ್ಯ ಕನಿಕರವನ್ನ ತೋರಿಸ್ಬೋದು. ಬಟ್ ಇಲ್ಲೇ ನಮ್ಮ ರಾಜ್ಯದಲ್ಲೇ ಸಾವಿರಾರು ಸಮಸ್ಯೆಗಳಿದೆ. ಅದನ್ನ ಮೀರಿ ಹೀಗೆ ಪರಿಹಾರದ ರೂಪದಲ್ಲಿ 15 ಲಕ್ಷ ಎಲ್ಲ ಕೊಡೋದು, ಅದು ನಮ್ಮ ರಾಜ್ಯದ ತೆರಿಗೆ ಹಣವನ್ನ ಇದೆಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ. ಆಮೇಲೆ ರಾಜ್ಯಕ್ಕೆ ಸಂಕಷ್ಟ ಆದಂಥ ಸಂದರ್ಭದಲ್ಲೋ ಮತ್ತೊಂದು, ಈಗ ಈ ಕಾಸರಗೋಡು ಮಂಜೇಶ್ವರ ಈ ಭಾಗದಲ್ಲೆಲ್ಲ ಬಹಳ ಸಂದರ್ಭದಲ್ಲಿ ಕನ್ನಡಿಗರ ವಿಚಾರವಾಗಿ ಕೇರಳ ಸರ್ಕಾರ ಹೆಂಗೆ ವರ್ತಿಸ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿನೇ. ಅದು ಸ್ಕೂಲಿಂದ ಹಿಡಿದು ಆಡಳಿತಾತ್ಮಕ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕನ್ನಡಿಗರಿಗೆ ಸಿಗ್ತಾ ಇರುವಂಥ ಬೆಲೆ ಕೇರಳದಿಂದ ಏನು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿನೇ. ಅದೇನೇ ಇರಲಿ, ಅದನ್ನು ಪಕ್ಕಕ್ಕಿಡೋಣ, ಇದೊಂದು ಮಾನವೀಯತೆ ವಿಚಾರ ಅಂತ ನಾವು ಬಂದರೂ ಕೂಡ 15 ಲಕ್ಷ ಹಣವನ್ನ ಹಿಂಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಹೇಳ್ಕೊಂಡು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಅದೇ ಆರೋಪ. ಈಗ ಸಹಜವಾಗಿ ಯಾಕಂದ್ರೆ ವಯನಾಡು ಅವ್ರು ಪ್ರತಿನಿಧಿಸುವಂಥ ಕ್ಷೇತ್ರ, ಇನ್ನೇನು ಕೇರಳ ಪಿಣರಾಯಿ ವಿಜಯನ್ ಹೇಳ್ತಾರೆ ಇದನ್ನ ಹಣ ಕೊಡಿ ಅಂತ ಹೇಳ್ಕೊಂಡು, ಇನ್ನು ಅವರೇ ಕೇಳಿರೋದು ಅದಕ್ಕೋಸ್ಕರನೇ ಕೊಟ್ಟಿರೋದು ಅನ್ನೋದು ಟೀಕೆ ಮಾಡೋದಕ್ಕೆ ಸಹಜವಾಗಿ ಇದೊಂದು ಅಸ್ತ್ರ ಆಗಿದೆ ಕೂಡ. ನಾವು ಅಗೈನ್ ಸಾರ್ವಜನಿಕರು ಕೂಡ ಸಹಜವಾಗಿ ಯೋಚನೆ ಮಾಡುವಂಥ ಸಂದರ್ಭ, ಇದು ಯಾವ ಶ್ರೀಮೆ ರೀತಿಯಾದಂಥ ಆಡಳಿತ ಇದು ಅನ್ನುವಂಥ ರೀತಿಯಾಗಿ 15 ಲಕ್ಷ ಹಣವನ್ನ ವಯನಾಡು ವ್ಯಕ್ತಿಗೆ ಕೊಟ್ಟಿರುವಂಥ ವಿಚಾರ. ಈಶ್ವರ್ ಖಂಡ್ರೆ ಅವರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ಹೊರಡಿಸಿರುವಂಥದ್ದು ಕೂಡ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.